ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಅಲ್ಲಿ ಒಂದು ಸೈಡ್ ಥರ ಕಾಣ್ತಾ ಇದೆಯಲ್ಲ, ಅದು ಬಸ್ ಸ್ಟಾಪ್. ಅದು ಆ ಬಸ್ ಸ್ಟಾಪಿಂದ ಒಂದು 20 ಮೀಟ್ರು ಇದೇ ರೀತಿ ರಸ್ತೆ. ಬಟ್ ಈ ರಸ್ತೆ ಚಾಮರಾಜನಗರ ಹೋಗುತ್ತೆ. ಅದು NH ಇಂದ ಬರುವಂಥ ರಸ್ತೆ. ಇದು ಜಸ್ಟ್ ಒಂದು 20 ಮೀಟರ್ಸ್ ಆಗುತ್ತೆ. ಈ ತಾರ್ ರಸ್ತೆಗೆ ಅಟ್ಯಾಚ್ ಆಗಿ 1 ಎಕರೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಇದರಲ್ಲಿ ಒಂದು 8-10 ತೆಂಗಿನ ಮರನೂ ಕೂಡ ಇದೆ, ಸ್ವಲ್ಪ ಟೀಕ್ಸು ಕೂಡ ಇದೆ. ರೆಡ್ ಸಾಯಿಲ್ ಇದು. ಇದು ಸಪ್ರೇಟ್ 1 ಎಕರೆನೇ ಇದೆ. ಇದು ಎಲೆಕ್ಟ್ರಿಕ್ ಲೈನ್ ಲ್ಯಾಂಡೆಲ್ಲ ಇದೆ. ಸರ್ವೆ ಮಾಡಿದಾಗ ಮೇ ಬಿ ಬೋರ್ವೆಲ್ ಬರಬಹುದು ಅಥವಾ ಬರದೇ ಇರಬಹುದು. ಅಲ್ಲಿ ಅದು ಒಂದು ಮನೆ ಥರ ಕಾಣ್ತಾ ಇದೆಯಲ್ಲ, ಅದು ಬೋರ್ವೆಲ್ ಇರೋವಂಥದ್ದು. ಸರ್ವೆ ಮಾಡಿದಾಗ 90 ಭಾಗ ಬರಬಹುದು, 10% ಬರದೇ ಇರಬಹುದು. ಸೊ ಇದು 1 ಎಕರೆ ಮಾತ್ರ ಇರುವಂಥದ್ದು. ಇದರಲ್ಲಿ ಸ್ವಲ್ಪ ತೆಂಗಿದೆ, ಟೀಕ್ಸ್ ಇದೆ. ಇದು ನಮ್ಮ ನಂಜನಗೂಡಿಂದ ಇಲ್ಲಿಗೆ 20 ಕಿಲೋಮೀಟ್ರ್ ಆಗುತ್ತೆ. ಸೊ ಅಲ್ಲಿ ನಂಜನಗೂಡು ಟು ಚಾಮರಾಜನಗರ ಹೋಗೋ NH ಇದೆಯಲ್ಲ, ಆ NH ಇಂದ ಇಲ್ಲಿಗೆ 10 ಕಿಲೋಮೀಟ್ರ್ ಆಗುತ್ತೆ. ಸೊ ನಂಜನಗೂಡಿಂದ 20 ಕಿಲೋಮೀಟರ್ಸ್ ಈ ಸ್ಪಾಟಿಗೆ. ಮೈಸೂರು ರಿಂಗ್ ರೋಡ್ಗೆ 40 ಕಿಲೋಮೀಟ್ರ್ ಆಗುತ್ತೆ. 40 kilometers from Mysore ring road and 20 kilometers from Nanjangud, 10 kilometers from NH. ನೋಡಿ, ಈ ಫೆನ್ಸಿಗಿಂದ ಈ ಬೇಲಿ ಏನಿದೆಯಲ್ಲ, ಇದು ರೋಡ್ ಬಿಡ್ತು ತುಂಬ ಜಾಸ್ತಿ ಇದೆ. ಇದು ಜನರಲ್ ಪ್ರಾಪರ್ಟಿ. ಇದು ಈ ಒಂದು ರೋಡ್ ಬಿಡ್ತು ಫೆನ್ಸಿಗಿಂದ ಈ ಕಡೆಗೆ ಜಾಗ ಮಾರಾಟಕ್ಕಿರುವಂಥದ್ದು. ಅಲ್ಲೊಂದು ಎಂಚು ಮನೆ ಕಾಣ್ತಾ ಇದೆಯಲ್ಲ, ಅದು ಬೇರೆ ಸರ್ವೆ ನಂಬರ್. ಅದು ಮಾರಾಟಕ್ಕಿರುವಂಥದ್ದು ಈ 1 ಎಕರೆ ಪ್ರಾಪರ್ಟಿ. ಇವರು 45 lakhs 1 ಎಕರೆಗೆ ಹೇಳ್ತಾ ಇದ್ದಾರೆ. ಈ ಒಂದು 1 ಎಕರೆನಲ್ಲಿ ಟೀಕ್ಸ್ ಇದೆ, ಸ್ವಲ್ಪ ತೆಂಗಿದೆ. ಸೊ ಹಾಗಾಗಿ ಇವರು 45 ಲಕ್ಷ ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ 1-2 ಲಕ್ಷ ಕಡಿಮೆ ಆಗಬಹುದು. ಇದು ವಿಲೇಜ್ಗೆ ಅಟ್ಯಾಚ್ ನಿಯರ್ ಇದೆ. ಬಸ್ ಸ್ಟಾಪ್ ಹತ್ರನೇ ಇದೆ. ಇದು ಟಾರ್ ರೋಡ್ಗೆ ಇರುವಂಥ ಜಾಗ. ಇದು ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.